ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಕೋರ್ಟ್ ತಾತ್ಕಾಲಿಕ ರಿಲೀಫ್ ಕೊಟ್ಟಿದೆ. ಪ್ರಜ್ವಲ್ ವಿರುದ್ಧ ಆರೋಪ ನಿಗದಿಗೆ ಹೈಕೋರ್ಟ್ ತಡೆಯನ್ನ ಕೊಟ್ಟಿರುವಂತದ್ದು. ಮುಂದಿನ ಆದೇಶದವರೆಗೂ ಆರೋಪವನ್ನ ನಿಗದಿ ಮಾಡದಂತೆ ಹೈಕೋರ್ಟ್ ಮಹತ್ವದ ಸೂಚನೆ. ಜನವರಿ 13ಕ್ಕೆ ವಿಚಾರಣೆಯ ದಿನ ಕೋರ್ಟ್ಗೆ ಹಾಜರಾಗಲಿಕ್ಕೆ ಹೇಳಿತ್ತು. ಹೈಕೋರ್ಟ್ ಆದೇಶದಿಂದ ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿರುವಂತಹದ್ದು. ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯದ ಆರೋಪವನ್ನು ಎದುರಿಸ್ತಾ ಇರುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ನ್ಯಾಯಾಲಯ ಬಿಗ್ ರಿಲೀಫ್ ಅನ್ನು ಕೊಟ್ಟಿದೆ. ಮುಂದಿನ ಆದೇಶದವರೆಗೂ ಕೂಡ ಆರೋಪವನ್ನ ನಿಗದಿಪಡಿಸದೇ ಇರೋ ರೀತಿಯಲ್ಲಿ ಸೂಚನೆಯನ್ನ ಪಾಸ್ ಮಾಡಿರುವಂತಹದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮುರಳಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಹೈಕೋರ್ಟ್ನ ಈ ಸೂಚನೆ ಆದೇಶ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಹೇಗೆ ಬಿಗ್ ರಿಲೀಫ್ ಅನ್ನು ಕೊಡುತ್ತೆ ಅಂತ? ಇದು ಬಿಗ್ ರಿಲೀಫ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಪ್ರೇಮ್. ಏನಾದ್ರು ತಾತ್ಕಾಲಿಕವಾಗಿ ಒಂದು ರಿಲೀಫ್ ಅನ್ನ ಕೊಡ್ಬೇಕಾರಂತ, ಯಾಕಂದ್ರೆ ಅವರು FIR ಅನ್ನ ಸ್ಕ್ವಾಶ್ ಮಾಡ್ಬೇಕು ಮತ್ತು ತಮ್ಮ ಅರ್ಜಿಯನ್ನ ಇತ್ಯರ್ಥ ಮಾಡ್ಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಹಾಕೊಂಡಿದ್ರು. ಅರ್ಜಿಯನ್ನ ವಿಚಾರಣಾ ಸಂದರ್ಭದಲ್ಲಿ ಒಂದು ವಿಚಾರ ಬರುತ್ತೆ, ಯಾಕಂದ್ರೆ ಅವರನ್ನ ಚಾರ್ಜ್ ಫ್ರೇಮ್ ಮಾಡ್ಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನ ವಿಚಾರಣಾಧೀನ ನ್ಯಾಯಾಲಯದಲ್ಲಿ ಮಾಡ್ಕೊಳ್ಳಾಗಿದೆ. ಜನವರಿ 13ನೇ ತಾರೀಕು ಅವರ ವಿರುದ್ಧದ ಏನು ಪ್ರಕರಣ ಏನಿತ್ತು, ಪ್ರಕರಣದ ಆರೋಪವನ್ನ ನಿಗದಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ ವಿಚಾರಣಾಧೀನ ನ್ಯಾಯಾಲಯ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಹೈಕೋರ್ಟ್ ಮುಂದಿನ ಏನಂದ್ರೆ ಈ ಅರ್ಜಿ ಏನೇ ಇತ್ಯರ್ಥ ಆಗ್ಬೇಕು, ಇತ್ಯರ್ಥ ಆಗೋ ತನಕ ಕೂಡ ಮುಂದಿನ ವಿಚಾರಣೆಯನ್ನ ಅಂದ್ರೆ ಆರೋಪಿಯನ್ನ ನಿಗದಿಯನ್ನ ಮಾಡಬಾರ್ದು ಅಂತ ಹೇಳಿ ಒಂದು ಸೂಚನೆಯನ್ನ ಕೊಟ್ಟಿದೆ. ಈ ಮೂಲಕ 16ನೇ ತಾರೀಕು ಅಂದ್ರೆ ಜನವರಿ 16ನೇ ತಾರೀಕು ಅರ್ಜಿ ವಿಚಾರಣೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಅರ್ಜಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಹೈಕೋರ್ಟ್ ಯಾವ ರೀತಿಯ ಸೂಚನೆಯನ್ನ ಕೊಡುತ್ತೆ ಅದ್ರ ಮೇಲೆ ಮುಂದಿನ ವಾದ ಪ್ರತಿವಾದ ನಡೆಯುವಂಥದ್ದು. ಸದ್ಯಕ್ಕೆ ಅವ್ರಿಗೆ ಸಿಕ್ಕಿರುವಂತದ್ದು ಕೇವಲ ತಾತ್ಕಾಲಿಕ ರಿಲೀಫ್ ಅಂತ ಹೇಳ್ಬೋದು. ತಾತ್ಕಾಲಿಕ ರಿಲೀಫ್ ಅನ್ನ ಬಳಸ್ಕೊಂಡು ಮುಂದಿನ ಪ್ರಕ್ರಿಯೆ, ಕಾನೂನು ಪ್ರಕ್ರಿಯೆ ಮತ್ತು ಕಾನೂನು ಹೋರಾಟಗಳೇನಿದೆ ಅದನ್ನ ಪ್ರಜ್ವಲ್ ರೇವಣ್ಣ ಮುಂದುವರಿಸಬೇಕಾಗಿರುವಂತದ್ದು ಪ್ರೇಮ್.